ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಲೇ ಓದಿಗೆ ಮುಗೀತೇನ್ಲ ಹಬ್ಬ? ಹಬ್ಬ ಮುಗೀತು ಕಣ, ಆದ್ರೆ ಯಾಕೋ ಡಿಕೆಗೆ ಇನ್ನ ಸುಗ್ಗಿ ಶುರುವಾದಂಗ ಕಾಣ್ತಾ ಇಲ್ಲ ಕಣ. ಮೊನ್ನೆ ರಾಹುಲ್ ಸಿಕ್ಕಿ ಕಮ್ ಟು ಡೆಲ್ಲಿ ಎಂದಿತ್ತಲ್ಲ, ಮತ್ತೇನ್ಲ ಪ್ರಾಬ್ಲಮ್ಮು? ಡೆಲ್ಲಿಲಿಲ್ಲ ಕಣ, ಬೆಂಗಳೂರಲ್ಲೇ ಐತೆ. ಅಂದ್ರೆ ಸಿದ್ದಣ್ಣನೇ ಪ್ರಾಬ್ಲಮ್ಮು ಅಂತಲೇನ್ಲ ನೀನ್ ಹೇಳೋದು? ಹ್ಞೂ ಕಣ, ಹೈಕಮಾಂಡಿನವುಗಳ ಮಾತನ್ನ ಸಿದ್ದಣ್ಣ ಕೇಳಕ್ಕೆ ರೆಡಿ ಇಲ್ಲ. ಆದ್ರೂ ಫ್ರೆಂಡ್ಸ್ ಸಿದ್ದಣ್ಣನ ತಾಳಕ್ಕೆ ಕುಣಿತಾವೆ. ಇದನ್ನ ಕರ್ಗೆ ಅರ್ಥ ಮಾಡ್ಕೊಂಡು ಸೈಲೆಂಟ್ ಆಗೈತೆ. ರಾಹುಲ್ಗೆ ಅರ್ಥ ಮಾಡ್ಕೊಳ್ಳಕ್ಕೆ ಒಸಿ ಟೈಮ್ ಬೇಕಾಯ್ತದೆ ಅಷ್ಟೇ. ಅಂದ್ರೆ ಈಗ ಡಿಕೆ ಡೆಲ್ಲಿಗೆ ಹೋಗೋದಿಲ್ವೇನ್ಲ? ಹೋಯ್ತದೆ ಕಣ, ಹೋದ್ರೂ ಪ್ರಯೋಜನ ಇಲ್ಲ. 20 ದಿನಗಳದ್ದು ಒಂದು ರೂಟ್ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡು, ಎಲ್ಲರಿಗೂ ನಿಮ್ಮ ಕಾಪಿ ಒಂದು ಕೊಡ್ತೀನಿ, ಒಂದು ರೂಟ್ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಂಥ ಕೆಲಸ ಆಗಿದೆ. ನೆಕ್ಸ್ಟ್ ಹೋರಾಟದ ಬಗ್ಗೆ ಅವತ್ತು ಒಂದು ತೀರ್ಮಾನ ಮಾಡಿ ಮತ್ತು ರಾಷ್ಟ್ರೀಯ ನಾಯಕರ ಜೊತೆ 20ನೇ ತಾರೀಕು ಆದಮೇಲೆ 20th ಆದಮೇಲೆ ಡೆಲ್ಲಿಗೆ ಹೋಗ್ಬಿಟ್ಟು ಮಾತಾಡ್ಕೊಂಡ್ಬಿಟ್ಟು ಮತ್ತು ಇನ್ನೊಂದು ಪ್ರತಿಭಟನಾ ವಿಚಾರದಲ್ಲಿ ಪಾದಯಾತ್ರೆ ವಿಷಯದಲ್ಲಿ ದಿನಾಂಕವನ್ನು ಡೆಲ್ಲಿಗೆ ಹೋಗಿ ಬಂದ ಮೇಲೆ ಘೋಷಣೆ ಮಾಡೋಣ ಅಂತೇಳಿ ನಿನ್ನೆ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಹೇಳಿರೋ ಕಾರಣ. ಅಯ್ಯ, ಪಾದಯಾತ್ರೆ ಶುರುವಾಗದೆ ಡೌಟ್ ಐತೆ ಕಣೆ. ಅದ್ಯಾಕ್ಲೆ? ಪಾದಯಾತ್ರೆಗೆ ಅಂತ ರೆಡ್ಡಿ ರಾಮುಲು ಎರಡುವೆ 4 ಜೊತೆ ವಾಕಿಂಗ್ ಸೂಟ್ ತಕೊಂಡು ಅಳತೆ ಎಲ್ಲ ನೋಡಿ ರೆಡಿ ಮಾಡಿಕೊಂಡಿದ್ದ ಕಣೆ. ಆದ್ರೆ ಈ ಪಾದಯಾತ್ರೆ ಹೊಂಟಿರೋಕೆ ಪಾರ್ಟಿ ಅಧ್ಯಕ್ಷನೇ ಕಾಲ್ ಕೊಟ್ಟು ಬೀಳ್ಸ ಕೆಲಸ ಮಾಡ್ತೈತೆ ಕಣೆ. ಹಾಗೇಳಿ ಯಾರ್ಲ ವಿಜಯ್ ಇಂತ ಕೆಲಸ ಯಾಕೆ ಮಾಡ್ತೈತ್ಲ? ಪಾರ್ಟಿ ಒಳಗೆ ಮೊದ್ಲೇ ವಿಜಯ್ ಅಧ್ಯಕ್ಷ ಆಗಿರೋದು ಯಾರಿಗೂ ಇಷ್ಟ ಆಗಿಲ್ಲ. ಅಂತದ್ರಲ್ಲಿ ಈ ಪಾದಯಾತ್ರೆಯಿಂದ ಏನಾರ ದೊಡ್ಡ ಲೀಡರ್ಗಳು ಹುಟ್ಕೊಂಡ್ಬಿಟ್ರೆ ಮುಂದಕ್ಕೆ ಪಟ್ಟಕ್ಕೆ ಸಮಸ್ಯೆ ಆಗೋಯ್ತದೆ ಅಂತ ವಿಜಯ್ ಎದುರು ಬಿಟ್ಟೈತೆ. ಯಾಕೆ ಪಾದಯಾತ್ರೆ ಇಲ್ವಾ? ಯಾಕೆ? ಯಾರ ನಾಯಕತ್ವದಲ್ಲಿ ಮಾಡಬೇಕು ಅಂತ ತಾನೇ ಇರೋದು ಪಾದಯಾತ್ರ. ನಾಯಕತ್ವದ ಕೊರತೆ ಇದೆ ಅಂದ್ಬಿಟ್ಟು ಎದ್ದು ಕಾಣ್ತಾ ಇದೆ ಇವತ್ತು ಬಿಜೆಪಿನಲ್ಲಿ. ಬೆಳ್ಳಾರಿಯಿಂದ ಬೆಂಗಳೂರು ತನಕ ಒಂದು ಪಾದಯಾತ್ರೆ ಮಾಡೋಕ್ಕೆಲ್ಲ ನಾಯಕತ್ವ ಇಲ್ವಾ? ಅಷ್ಟು ಸಾಮರ್ಥ್ಯ ಇಲ್ವಾ ಇವರಿಗೆ? ಅಥವಾ ಅವರಿಗೆ ಏನು ಬಹಿರಂಗವಾಗಿ ಇವರಿಗೆ ಸಪೋರ್ಟ್, ಬೆಳ್ಳಾರಿ ಅವರಿಗೆ ಸಪೋರ್ಟ್ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದಾರ? ಯಾಕಂದರೆ ಎಲ್ಲರ ಮೇಲೂ ಕೇಸ್ ಇದು ನಡೀತಾ ಇದೆ ಅಲ್ಲ, ಕೆಲವರು ಜನ ಬೇಲ್ ಮೇಲೆ ಇದಾರಲ್ಲ. ಅಲ್ಲಿಗೆ ಇವು ಸಿಕ್ಕಿದ್ ಒಂದು ಅವಕಾಶನೂ ಮಿಸ್ ಮಾಡ್ಕೊಂಡು ಅಂದಂಗ ತಕೊಂಡ್ಲ. ಒಂದೇ ಒಂದು ಹೋರಾಟನು ಹುಟ್ಟಾಕಾಗ್ಲಿಲ್ಲ ಅಂದ್ರಿ ಪಾರ್ಟಿ ಇಟ್ಕೊಂಡು ಏನು ಮಾಡ್ತಾವಂತಲ ಇವು? ಹೋಗಿಲ್ಲ ಮಕ್ಕಿ ಶಿವನಿ ಶಂಭುಲಿಂಗ. ಕಣ